ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನದಲ್ಲಿ ನಾವು ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಮಾರ್ಚ್ ತಿಂಗಳ ವಿವರಣೆಯನ್ನು ನೋಡೋಣ. ಭೂಮಿ ಹವಾಮಾನ ಅಧ್ಯಯನವಾಗಿ ಇನ್ಸ್ಯಾಟ್ 3DS ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ. ಇಸ್ರೋ ಸಂಸ್ಥೆಯು ಭೂಮಿಯ ಹವಾಮಾನ ಅಧ್ಯಯನದ ಉದ್ದೇಶ ಹೊಸ ತಲೆಮಾರಿನ ಇನ್ಸ್ಯಾಟ್ 3DS ಉಪಗ್ರಹವನ್ನು GSLV F-14 ಉಡಾವಣಾ ವಾಹಕದ ಮೂಲಕ ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಸತೀಶ್ ಧವನ್ ಉಪಗ್ರಹ ಉಡಾವಣೆ ಕೇಂದ್ರದಿಂದ 2024 ಫೆಬ್ರವರಿ 17ರಂದು ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿದೆ. ಇದು 35,000 ಕಿಲೋಮೀಟರ್ ದೂರದಲ್ಲಿದೆ. ಅದೇ ರೀತಿಯಾಗಿ ಈ ಉಡಾವಣೆಯು 2024ರಲ್ಲಿ ಇಸ್ರೋ ಕೈಗೊಂಡಿರುವ ಯಶಸ್ವಿ ಕಾರ್ಯಕ್ರಮವಾಗಿದೆ. 2024 ಜನವರಿ 1ರಂದು ಎಕ್ಸ್ಪೋಸ್ಯಾಟ್ ಗಗನ ನೌಕೆಯನ್ನು ಯಶಸ್ವಿಯಾಗಿ ಉಡಾಯಿಸುವ ಮೂಲಕ ಹೊಸ ವರ್ಷದ ಮೊದಲನೇ ದಿನವೇ ಇಸ್ರೋ ತನ್ನತ್ತ ಗಮನ ಸೆಳೆದಿತ್ತು. ಹವಾಮಾನಕ್ಕೆ ಸಂಬಂಧಿಸಿದ ಮೂರನೇ ಮತ್ತು ನೂತನ ತಲೆಮಾರಿನ ಉಪಗ್ರಹವಾಗಿದೆ. ಹವಾಮಾನಕ್ಕೆ ಅಧ್ಯಯನ ಭಾರತದ ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಸಿಸ್ಟಮ್ ಆಗಿರುವ ಇನ್ಸ್ಯಾಟ್ ಹೆಸರಿನ ಸರಣಿ ಉಪಗ್ರಹವನ್ನು ಇಸ್ರೋ ಉಡಾವಣೆ ಮಾಡುತ್ತಿದ್ದು, ಈಗಾಗಲೇ ಇನ್ಸ್ಯಾಟ್ 3D 2013ರಲ್ಲಿ ಉಡಾವಣೆಯಾಗಿದೆ ಹಾಗೂ ಇನ್ಸ್ಯಾಟ್ 3DR 2016ರಲ್ಲಿ ಉಡಾವಣೆಯಾಗಿದೆ. ಉಪಗ್ರಹಗಳು ಹವಾಮಾನಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನೀಡುತ್ತಿವೆ. ಇನ್ಸ್ಯಾಟ್ 3DS ಉಪಗ್ರಹವು ಹವಾಮಾನಕ್ಕೆ ಅಧ್ಯಯನಕ್ಕೆ ಸೇರಿದ ಮೂರನೇ ಉಪಗ್ರಹವಾಗಿದ್ದು, ಇದು ನೂತನ ತಲೆಮಾರಿನ ಉಪಗ್ರಹವಾಗಿದೆ. ಇನ್ಸ್ಯಾಟ್ ಸರಣಿ ಮೊದಲನೇ 2 ಭೂ ಅಧ್ಯಯನ ಉಪಗ್ರಹಗಳೊಂದಿಗೆ ಭೂಮಿಯ ಮೇಲೆ ವಾತಾವರಣ ಹಾಗೂ ಸಾಗರದಲ್ಲಿ ಕಂಡುಬರುವ ವಿದ್ಯಮಾನಗಳ ಕುರಿತು ವಿಸ್ತೃತ ಅಧ್ಯಯನ, ನೈಸರ್ಗಿಕ ವಿಪತ್ತುಗಳ ಕುರಿತು ಮುನ್ಸೂಚನೆ ನೀಡುವ ವ್ಯವಸ್ಥೆಯನ್ನು ಮೇಲ್ದರ್ಜೆಗೇರಿಸುವುದು ಉದ್ದೇಶವಾಗಿದೆ. ಅದೇ ರೀತಿಯಾಗಿ 10 ವರ್ಷ ಕಾರ್ಯಾಚರಣೆ ನಡೆಸಲಿರುವ ಇನ್ಸ್ಯಾಟ್ 3DS ಉಪಗ್ರಹ ಬಾಹ್ಯಾಕಾಶದಲ್ಲಿ 10 ವರ್ಷ ಕಾರ್ಯನಿರ್ವಹಣೆ ಮಾಡುವಂತೆ ಇನ್ಸ್ಯಾಟ್ 3DS ಉಪಗ್ರಹವನ್ನು ರೂಪಿಸಲಾಗಿದೆ. ಇನ್ಸ್ಯಾಟ್ ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಸಿಸ್ಟಮ್ GSLV Mk2 F-14ಗೆ ನಾಟಿ ಬಾಯ್ ಎಂದು ನಾಮಕರಣ ಮಾಡಲಾಗಿದೆ. ಇನ್ಸ್ಯಾಟ್ 3DS ಉಪಗ್ರಹವನ್ನು ಕಕ್ಷೆಗೆ ಸೇರಿಸಿದ ಭಾರೀ ಉಡ್ಡಯನ ರಾಕೆಟ್ GSLV Mk2ಗೆ ಇಸ್ರೋ ಸಂಸ್ಥೆಯು ನಾಟಿ ಬಾಯ್ ಅಂದರೆ ಪಳಗಿದ ಹುಡುಗ ಎಂದು ಅಡ್ಡ ಹೆಸರಿಟ್ಟಿದೆ. ಈ ಉಡ್ಡಯನ ವಾಹಕವು 2001ರಿಂದ ಇದುವರೆಗೂ 15 ಉಪಗ್ರಹಗಳನ್ನು ನಭೋಕ್ಕೆ ಕೊಂಡೊಯ್ದಿದ್ದು, ಈ ಪೈಕಿ 11 ಉಪಗ್ರಹಗಳು ಯಶಸ್ವಿಯಾಗಿವೆ. ಇನ್ಸ್ಯಾಟ್ 3DS ಇದರ 16ನೇ ಉಡಾವಣೆಯಾಗಿದೆ. ಆರಂಭಿಕ ಹಂತದಲ್ಲಿ ರಾಕೆಟ್ ಮೊದಲ ಉಡಾವಣೆ ವೇಳೆ ಎದುರಿಸಿದ್ದ ಅನಿಶ್ಚಿತತೆ ಇದಕ್ಕೆ ನಾಟಿ ಬಾಯ್ ಎಂದು ಹೆಸರಿಸಲಾಗಿದೆ. ಆದರೆ ಈ ಉಡಾವಣಾ ವಾಹಕ ಸ್ಟಾರ್ಟ್ ಮಾಡಿದೆ, ಶಿಸ್ತು ಕಲಿತಿದೆ ಎಂದು ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದ ನಿರ್ದೇಶಕ S. ಉನ್ನಿಕೃಷ್ಣನ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. GSLV Mk2 F-14 ಉಪಗ್ರಹ ಉಡಾವಣಾ ವಾಹಕವು 51.7 ಮೀಟರ್ ಎತ್ತರ ಮತ್ತು 420 ಟನ್ ತೂಕದ್ದಾಗಿದೆ. ಇದು ಯಶಸ್ವಿಯಾಗಿ ಉಪಗ್ರಹವನ್ನು ಕಕ್ಷೆಗೆ ಸೇರಿಸುವ ಹಿನ್ನೆಲೆಯಲ್ಲಿ ಮುಂದಿನ ಯೋಜನೆಗಳಿಗೆ ಭರವಸೆಯನ್ನು ಒದಗಿಸುತ್ತಿದೆ. ಅದೇ ರೀತಿಯಾಗಿ ಇನ್ಸ್ಯಾಟ್ 3DS ಉಪಗ್ರಹದ ಬಗ್ಗೆ ಮಾಹಿತಿ. ಇದು 2774 kg ತೂಕದ ಇನ್ಸ್ಯಾಟ್ ಆಗಿದೆ. 3DS ಉಪಗ್ರಹವನ್ನು 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭೂವಿಜ್ಞಾನ ಸಚಿವಾಲಯದ ನೆರವಿನೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಉಪಗ್ರಹದ ಅಭಿವೃದ್ಧಿಗೆ ಧನ ಸಹಾಯ. ಈ ಉಪಗ್ರಹವು ಭಾರತೀಯ ಹವಾಮಾನ ಇಲಾಖೆ IMD ಸೇರಿದಂತೆ ಭೂವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ವಿವಿಧ ಇಲಾಖೆಗಳಿಗೆ ಸೇವೆ ಸಲ್ಲಿಸಿದೆ. ಈ ಉಪಗ್ರಹದ ನಿರ್ಮಾಣಕ್ಕೆ ಭೂವಿಜ್ಞಾನ ಸಚಿವಾಲಯದ ಧನ ಸಹಾಯ ನೀಡಿದೆ. ಅದೇ ರೀತಿಯಾಗಿ ಇಸ್ರೋ ಗಗನಯಾನ CE-20 ಕ್ರಯೋಜೆನಿಕ್ ಇಂಜಿನ್ಗೆ ಮಾನವನನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಪರೀಕ್ಷೆ ಯಶಸ್ವಿ. ಇಸ್ರೋದ CE-20 ಕ್ರಯೋಜೆನಿಕ್ ಇಂಜಿನ್ ಇದೀಗ ಮಾನವನನ್ನು ಹೊತ್ತೊಯ್ಯಬಲ್ಲ ಮಟ್ಟದ ಸಾಮರ್ಥ್ಯವನ್ನು ಪಡೆದುಕೊಂಡಿದೆ. ಈ ಮೂಲಕ ಮಹತ್ವಾಕಾಂಕ್ಷಿ ಯೋಜನೆಯಾದ ಗಗನಯಾನಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಮೈಲುಗಲ್ಲನ್ನು ಸಾಧಿಸಿದಂತಾಗಿದೆ. ಕ್ರಯೋಜೆನಿಕ್ ಇಂಜಿನ್ಗಳ ಬಗ್ಗೆ ಮಾಹಿತಿ ನೋಡೋದಾದರೆ, ಭಾರವಾದ
ಉಪಗ್ರಹಗಳನ್ನು ಮಾನವ ಸಹಿತ ಗಗನ ನೌಕೆಯನ್ನು ಹೊತ್ತೊಯ್ಯುವ ರಾಕೆಟ್ಗಳಲ್ಲಿ ಜೋಡಿಸುತ್ತಾರೆ. ಈ ಇಂಜಿನ್ಗಳು ರಾಕೆಟ್ಗೆ ಹೆಚ್ಚಿನ ಸಾಮರ್ಥ್ಯವನ್ನು ಒದಗಿಸುತ್ತವೆ. ಕ್ರಯೋಜೆನಿಕ್ ಇಂಜಿನ್ಗಳು ಕಡಿಮೆ ತಾಪಮಾನದ ಇಂಜಿನ್ಗಳು ಮತ್ತು ಆಕ್ಸಿಡೈಸರ್ಗಳ ಮೇಲೆ ಕಾರ್ಯನಿರ್ವಹಿಸುವ ರಾಕೆಟ್ ಇಂಜಿನ್ಗಳಾಗಿವೆ. ಸಾಮಾನ್ಯವಾಗಿ ರಾಕೆಟ್ ಇಂಜಿನ್ಗಳಲ್ಲಿ ದ್ರವರೂಪದ ಜಲಜನಕ ಅನ್ನು ಇಂಧನವಾಗಿ ಮತ್ತು ದ್ರವ ಆಮ್ಲಜನಕ ಲಿಕ್ವಿಡ್ ಆಕ್ಸಿಜನನ್ನು ಆಕ್ಸಿಡೈಸರ್ಗಳನ್ನಾಗಿ ಬಳಸಿ ಮಾಡುತ್ತಾರೆ. ಆದರೆ ಕ್ರಯೋಜೆನಿಕ್ ಇಂಜಿನ್ಗಳಲ್ಲಿ ಕಡಿಮೆ ತಾಪಮಾನಗಳಿಂದಾಗಿ ಇಂಧನ ಮತ್ತು ಇದರ ಆಕ್ಸಿಡೈಸರ್ಗಳನ್ನು ಘನ ರೂಪದಲ್ಲಿರುತ್ತವೆ. ಕ್ರಯೋಜೆನಿಕ್ ಇಂಜಿನ್ಗಳನ್ನು ಇಂಧನ ಹೆಚ್ಚಿನ ಶಕ್ತಿಯ ಸಾಂದ್ರತೆಯಿಂದಾಗಿ ಅವು ಹೆಚ್ಚು ಸಾಮರ್ಥ್ಯವಾಗಿರುತ್ತವೆ. ಸಾಂಪ್ರದಾಯಿಕವಾಗಿ ರಾಕೆಟ್ ಇಂಜಿನ್ಗಳಿಗೆ ಹೋಲಿಸಿದರೆ ಅವು ಹೆಚ್ಚು ಒತ್ತಡವನ್ನು ಒದಗಿಸುತ್ತವೆ ಮತ್ತು ಭಾರವಾದ ಪೇಲೋಡ್ಗಳನ್ನು ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಲು ಸೂಕ್ತವಾಗಿರುತ್ತವೆ. ಕ್ರಯೋಜೆನಿಕ್ ಇಂಜಿನ್ಗಳನ್ನು ಸಾಮಾನ್ಯವಾಗಿ ಬಾಹ್ಯಾಕಾಶ ಉಡಾವಣೆ ಮೇಲಿನ ಹಂತದಲ್ಲಿ ಬಳಸಲಾಗುತ್ತದೆ. ಅಲ್ಲಿ ಅವು ಪ್ರಾರಂಭಿಕ ಉಡಾವಣೆ ಹಂತದಿಂದ ನಿಗದಿತ ಕಕ್ಷೆಗಳಿಗೆ ಪೇಲೋಡ್ಗಳನ್ನು ತಲುಪಿಸುತ್ತವೆ. ಕ್ರಯೋಜೆನಿಕ್ ಇಂಜಿನ್ಗಳನ್ನು ಕಡಿಮೆ ತಾಪಮಾನದಲ್ಲಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಈ ಇಂಜಿನ್ಗಳಲ್ಲಿ ಬಳಸುವ ಇಂಧನವಾದ ದ್ರವ ಹೈಡ್ರೋಜನ್ನ ತಾಪಮಾನವು 150 ಡಿಗ್ರಿ ಸೆಲ್ಸಿಯಸ್ ತಲುಪಿಸಿ ಮತ್ತು ದ್ರವ ಆಮ್ಲಜನಕವನ್ನು 183 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಸಲಾಗುತ್ತದೆ. ಅತಿ ಕಡಿಮೆ ತಾಪಮಾನದಲ್ಲಿ ಘನ ರೂಪಕ್ಕೆ ಬಂದ ಇಂಜಿನ್ ಮತ್ತು ಆಕ್ಸಿಡೈಸರ್ ಕ್ರಯೋಜೆನಿಕ್ ಇಂಜಿನ್ಗಳಲ್ಲಿ ಸಮರ್ಥವಾಗಿ ಕಾರ್ಯನಿರ್ವಹಿಸುತ್ತವೆ. ಭಾರತದಲ್ಲಿ ಕ್ರಯೋಜೆನಿಕ್ ಇಂಜಿನ್ಗಳ ಅಭಿವೃದ್ಧಿ ಮಾಡಲಾಗುತ್ತಿದೆ. ಇಸ್ರೋದ ಅಂಗಸಂಸ್ಥೆಯಾದ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ಸ್ ಸೆಂಟರ್ LPSC ನವರು ಕ್ರಯೋಜೆನಿಕ್ ಇಂಜಿನ್ಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದರ ಕೇಂದ್ರ ಕಚೇರಿ ಇರುವುದು ತಿರುವನಂತಪುರಂನಲ್ಲಿ. CE 7.5 ಕ್ರಯೋಜೆನಿಕ್ CE 7.5 ಕ್ರಯೋಜೆನಿಕ್ ರಾಕೆಟ್ ಇಂಜಿನನ್ನು GSLV Mk2 ಉಡಾವಣಾ ವಾಹಕದ ಮೇಲಿನ ಹಂತಕ್ಕೆ ಜೋಡಿಸಲಾಗಿದೆ. ಈ ಮೊದಲು GSLV Mk1 ಉಡಾವಣಾ ರಾಕೆಟ್ ಮೇಲಿನ ಹಂತಕ್ಕೆ ರಷ್ಯಾದ ಕ್ರಯೋಜೆನಿಕ್ ಇಂಜಿನ್ ಜೋಡಿಸಲಾಗಿತ್ತು. ಪ್ರಸ್ತುತ KVD-1 ಬದಲಿಗೆ GSLV Mk2ನಲ್ಲಿ ಸ್ವದೇಶಿ ನಿರ್ಮಿತ CE 7.5 ಕ್ರಯೋಜೆನಿಕ್ ಇಂಜಿನನ್ನು ಬಳಸಲಾಗುತ್ತದೆ. ಅದೇ ರೀತಿಯಾಗಿ CE-20 ಕ್ರಯೋಜೆನಿಕ್ ಇಂಜಿನ್. ಈ ಇಂಜಿನನ್ನು LVM-3 J1 ಉಡಾವಣಾ ರಾಕೆಟ್ಗೆ ಜೋಡಿಸಲಾಗಿದ್ದು, ಈ ರಾಕೆಟ್ ಮಾನವ ಸಹಿತ ಗಗನ ನೌಕೆಯನ್ನು ಹೊತ್ತೊಯ್ಯಲಿದೆ. CE-20 ಕ್ರಯೋಜೆನಿಕ್ ಇಂಜಿನನ್ನು 7ನೇ ಮತ್ತು ಅಂತಿಮ ಪರೀಕ್ಷೆಗಳನ್ನು ತಮಿಳುನಾಡಿನಲ್ಲಿ ಮಹೇಂದ್ರಗಿರಿಯಲ್ಲಿ ಯಶಸ್ವಿಯಾಗಿ ಪರೀಕ್ಷೆಯನ್ನು ನಡೆಸಲಾಗಿದ್ದು, ಈ ಮಾನವ ಸಹಿತ ಗಗನಯಾನ ನೌಕೆಯನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ. ಅದೇ ರೀತಿಯಾಗಿ CE-20 ಕ್ರಯೋಜೆನಿಕ್ ಇಂಜಿನ್ ಬಗ್ಗೆ ನೋಡುವುದಾದರೆ, ಇದು ಮಾನವ ಸಹಿತ ಗಗನಯಾನ ನೌಕೆಯನ್ನು ಹೊತ್ತೊಯ್ಯಲಿರುವ LVM-3 Gen 1ಗೆ CE-20 ಕ್ರಯೋಜೆನಿಕ್ ಇಂಜಿನನ್ನು ಬಳಸಲಾಗುತ್ತದೆ. ಇಂಥ CE-20 ಕ್ರಯೋಜೆನಿಕ್ ಇಂಜಿನನ್ನು ಅನೇಕ ಬಾರಿ ಪರೀಕ್ಷೆ ಮಾಡಲಾಗಿದ್ದು, ಅಂತಿಮ ಪರೀಕ್ಷೆಯಲ್ಲಿ ಸಮರ್ಥವಾಗಿ ಕಾರ್ಯನಿರ್ವಹಿಸುವುದಾಗಿದೆ ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ CE-20 ಕ್ರಯೋಜೆನಿಕ್ ಇಂಜಿನನ್ನು LVM-3 Gen 1 ರಾಕೆಟ್ಗೆ ಜೋಡಿಸಬಹುದಾಗಿದೆ. ಅದೇ ರೀತಿಯಾಗಿ CE-20 ಕ್ರಯೋಜೆನಿಕ್ ಇಂಜಿನನ್ನು ನಿರ್ವಾತದಲ್ಲಿ ಹೊತ್ತೊಯ್ಯುವ ಪರೀಕ್ಷೆಗಳ 7ನೇ ಮತ್ತು ಅಂತಿಮ ಪರೀಕ್ಷೆ ವ್ಯಾಕ್ಯೂಮ್ ಇಗ್ನಿಷನ್ ಪರೀಕ್ಷೆಯು ಭಾರತದ ಬಾಹ್ಯಾಕಾಶ ಅನ್ವೇಷಣಾ ಸಾಹಸಗಳಲ್ಲಿ ಒಂದಾಗಿದೆ. CE-20 ಕ್ರಯೋಜೆನಿಕ್ ಇಂಜಿನನ್ನು ಹಾರಾಟ ಪರಿಸ್ಥಿತಿಗಳ ಅನುಕರಣೆ ಮಾಡುವ ಉದ್ದೇಶದಿಂದ ನಿರ್ವಾತದಲ್ಲಿ ಹೊತ್ತಿಸುವ ವ್ಯಾಕ್ಯೂಮ್ ಇಗ್ನಿಷನ್ ಪರೀಕ್ಷೆಗಳ 7ನೇ ಮತ್ತು ಅಂತಿಮ ಪರೀಕ್ಷೆಯನ್ನು ತಮಿಳುನಾಡಿನ ಕನ್ಯಾಕುಮಾರಿಯ ಬಳಿಯ ಮಹೇಂದ್ರಗಿರಿಯಲ್ಲಿ 2024 ಫೆಬ್ರವರಿ 13ರಂದು ಕೈಗೊಳ್ಳಲಾಯಿತು. ಈ ಮೂಲಕ ಮಾನವನ ಸಹಿತ ಗಗನಯಾನ ಕೈಗೊಳ್ಳಲು ಎಲ್ಲ ವಿಧದ ಪರೀಕ್ಷೆಗಳನ್ನು ಪೂರ್ಣಗೊಳಿಸಲಾಗಿದೆ. ಅದೇ ರೀತಿಯಾಗಿ ನಮ್ಮ ಮೂರನೇದನ್ನು ನೋಡೋದಾದರೆ ನ್ಯೂಸ್. ಗಗನಯಾನ ಯೋಜನೆಗೆ ಮುನ್ನ ಬಾಹ್ಯಾಕಾಶಕ್ಕೆ ಇಸ್ರೋ ಹಾರಿಸಲಿರುವ ಮಹಿಳಾ ರೋಬೋಟ್ ಗಗನಯಾತ್ರಿ ಔಮಿತ್ರ
ಭಾರತೀಯ 4 ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕರೆದೊಯ್ಯುವ ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯಾನದ ಇಸ್ರೋದ ಮಹತ್ವಾಕಾಂಕ್ಷೆಯ ಗಗನಯಾನ ಯೋಜನೆಗೆ ಮುಂಚಿತವಾಗಿ ಮಹಿಳಾ ರೋಬೋಟ್ ಆಗಿರುವಂಥ ಗಗನಯಾತ್ರಿ ಯುಮಿತ್ರವನ್ನು ಹಾರಿಸಲು ಸಿದ್ಧತೆ ನಡೆಸಿದೆ ಎಂದು ಕೇಂದ್ರದ ಪರಮಾಣು ಶಕ್ತಿ ಮತ್ತು ಬಾಹ್ಯಾಕಾಶ ಹಾಗೂ ವಿಜ್ಞಾನ ತಂತ್ರಜ್ಞಾನ ರಾಜ್ಯ ಸಚಿವರಾಗಿರುವ ಜಿತೇಂದ್ರ ಸಿಂಗ್ ಅವರು ಮಾಹಿತಿ ನೀಡಿದ್ದಾರೆ. ಯಾವುದೇ ಸಿಬ್ಬಂದಿ ಇಲ್ಲವೇ ರೋಬೋಟನ್ನು ಫ್ಲೈಟ್ ಆದ ಯುಮಿತ್ರ ರೋಬೋಟನ್ನು ಬಾಹ್ಯಾಕಾಶಕ್ಕೆ ಪರೀಕ್ಷಾರ್ಥವಾಗಿ 2024 ಮೂರನೇ ತ್ರೈಮಾಸಿಕದಲ್ಲಿ ಕಳುಹಿಸಲು ನಿರ್ಧರಿಸಲಾಗಿದೆ. 2025ಕ್ಕೆ ಮಹತ್ವಾಕಾಂಕ್ಷೆಯ ಮಾನವ ಸಹಿತ ಗಗನಯಾನ ಜರುಗಲಿದೆ. ಯಾವಾಗ ಜರುಗಲಿದೆ ಅಂದಪ್ಪ 2025 ಮಾನವ ಸಹಿತ ಗಗನಯಾನ. ಈ ಸಂಬಂಧ ಪ್ರಧಾನಿ ಮೋದಿ ಅವರು ಗಗನಯಾನ ಕೈಗೊಳ್ಳಲಿರುವ 4ನೇ ಮಂದಿ ಗಗನಯಾತ್ರಿಗಳ ಹೆಸರುಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಯುಮಿತ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋಣ. ಯುಮಿತ್ರ ಎಂಬ ಹೆಸರು 2 ಸಂಸ್ಕೃತ ಪದಗಳಿಂದ ಬಂದಿದೆ. ಅವುಗಳೆಂದರೆ ಯುಮ ಅಂದರೆ ಬಾಹ್ಯಾಕಾಶ ಮತ್ತು ಮಿತ್ರ ಎಂದರೆ ಸ್ನೇಹಿತ ಎಂದರ್ಥ. ಮಾನವರ ಎಲ್ಲ ಚಟುವಟಿಕೆಗಳನ್ನು ಈ ರೋಬೋಟ್ ಅನುಕರಿಸಲಿದೆ. ಈ ಮಹಿಳಾ ರೋಬೋಟ್ ಗಗನಯಾತ್ರಿ ಮಾಡ್ಯೂಲ್ ಮಾನದಂಡಗಳನ್ನು ಮೇಲ್ವಿಚಾರಣೆ ಮಾಡುವ, ಎಚ್ಚರಿಕೆಗಳನ್ನು ನೀಡುವ ಮತ್ತು ಜೀವ ಬೆಂಬಲ ಕಾರ್ಯಾಚರಣೆಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದು 6 ಫಲಕಗಳನ್ನು ನಿರ್ವಹಿಸುವುದು ಮತ್ತು ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸುವುದು ಮುಂತಾದ ಕಾರ್ಯಗಳನ್ನು ನಿರ್ವಹಿಸಬಹುದು. ಅದೇ ರೀತಿಯಾಗಿ ಬಾಹ್ಯಾಕಾಶದಲ್ಲಿ ಪರಿಸರದಲ್ಲಿ ಮಾನವನ ಕಾರ್ಯಗಳನ್ನು ಅನುಕರಿಸಲು ಮತ್ತು ಜೀವ ಬೆಂಬಲ ಕಾರ್ಯಾಚರಣೆಯೊಂದಿಗೆ ಸಂವಹನ ನಡೆಸಲು ಯುಮಿತ್ರ ಗಗನಯಾತ್ರಿಯನ್ನು ವಿನ್ಯಾಸಗೊಳಿಸಲಾಗಿದೆ. ಯುಮಿತ್ರದೊಂದಿಗೆ ಪ್ರಧಾನಿ ಸಂವಾದ ಮಾಡಿದ್ದಾರೆ. 2024 ಫೆಬ್ರವರಿ 27ರಂದು ಪ್ರಧಾನಿ ಮೋದಿ ಅವರು ತಿರುವನಂತಪುರದಲ್ಲಿ ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕೇಂದ್ರಕ್ಕೆ ಭೇಟಿ ನೀಡಿ ಸಂದರ್ಭದಲ್ಲಿ ಯುಮಿತ್ರವನ್ನು ಸಂವಾದ ನಡೆಸಿದರು. ಅದೇ ರೀತಿಯಾಗಿ ಗಗನಯಾನದ ವಾಹಕ TVD-1 ನ ಮೊದಲ ಹಾರಾಟ ಪರೀಕ್ಷೆ. ಮಾನವನ ಸಹಿತ ಬಾಹ್ಯಾಕಾಶ ಹಾರಾಟ ಆಗಿರೋ ಗಗನಯಾನ ಉಡಾವಣೆ ಮುಂಚಿತವಾಗಿ ಮೊದಲ ಟೆಸ್ಟ್ ವೆಹಿಕಲ್ ಫ್ಲೈಟ್ TVD-1 ಅನ್ನು 2023 ಅಕ್ಟೋಬರ್ 21ರಂದು ನಡೆದಿತ್ತು. ಇದು ಸಿಬ್ಬಂದಿಯ ಎಸ್ಕೇಪ್ ಸಿಸ್ಟಮ್ ಮತ್ತು ಪ್ಯಾರಾಚೂಟ್ ವ್ಯವಸ್ಥೆಯನ್ನು ಅರ್ಹಗೊಳಿಸುವ ಉದ್ದೇಶವನ್ನು ಹೊಂದಿದ್ದು, ಉಡಾವಣಾ ವಾಹಕದ ರೇಟಿಂಗ್ ಪೂರ್ಣಗೊಂಡಿದೆ. ಎಲ್ಲ ಪ್ರೊಪಲ್ಷನ್ ಹಂತಗಳನ್ನು ಅರ್ಹವಾಗಿದೆ. ಮಾನವ ಸಹಿತ ಗಗನಯಾನದ ಪ್ರಮುಖ ಹಂತಗಳು. ಮೊದಲನೇ ಹಂತ ವಾಹಕದ ಹಾರಾಟದ ಪರೀಕ್ಷೆ. TVD-1 ಹಾರಾಟ. ಇದರ ಸಿಬ್ಬಂದಿ ಎಸ್ಕೇಪ್ ಪ್ಯಾರಾಚೂಟ್ ವ್ಯವಸ್ಥೆ 2023 ಅಕ್ಟೋಬರ್ 21ರಂದು ಅರ್ಹತಾ ಪರೀಕ್ಷೆ ಯಶಸ್ವಿಯಾಗಿ ಜರುಗಲಿದೆ. ಎರಡನೇ ಹಂತ ಏನಪ್ಪ ಅಂದರೆ ಮಾನವನ ರಹಿತ ಮಹಿಳಾ ರೋಬೋಟ್ ಗಗನಯಾತ್ರಿಯಾಗಿರುವ ಯುಮಿತ್ರವನ್ನು 2024 ಅತ್ಯಂತ ವೇಳೆಗೆ ಬಾಹ್ಯಾಕಾಶಕ್ಕೆ ಕಳುಹಿಸುವುದು. ಈ ಸಂಬಂಧ ಸಿದ್ಧತೆ ಜರುಗಿದೆ. ಮೂರನೇ ಹಂತ ಏನಪ್ಪ ಅಂದರೆ ಮಾನವನ ಸಹಿತ ಗಗನಯಾನ. ಗಗನಯಾತ್ರಿಗಳನ್ನು 2025ಕ್ಕೆ ಬಾಹ್ಯಾಕಾಶ ಕಳುಹಿಸುವುದು. ಬಾಹ್ಯಾಕಾಶಕ್ಕೆ 4 ಮಂದಿ ಗಗನಯಾತ್ರಿಗಳನ್ನು ತರಬೇತಿ ನೀಡಲಾಗುತ್ತಿದೆ. ಎಷ್ಟು ಜನಪ್ಪ ಅಂದರೆ 4 ಜನಗಳನ್ನು. ಗಗನಯಾನ ನಡೆಸುವ ವಿಧಾನ ಹೇಗಪ್ಪ ಅಂತಂದರೆ ಗಗನಯಾನ ಯೋಜನೆಗೆ ಅತಿ ತರಬೇತಿ ಹೊಂದಿದ 4 ಮಂದಿ ಗಗನಯಾತ್ರಿಗಳನ್ನು ತಂಡವನ್ನು ಇಸ್ರೋದ ಅತಿ ಹೆಚ್ಚು ಭಾರ ಒಯ್ಯುವ LV-M3 GSLV ಅಥವಾ Mk3 ರಾಕೆಟ್ ಮೂಲಕ 400 ಕಿಲೋಮೀಟರ್ಗಳ ಕಕ್ಷೆಗೆ ಉಡಾಯಿಸುವ ಮೂಲಕ ಮಾನವನ ಬಾಹ್ಯಾಕಾಶ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಉದ್ದೇಶಿಸಲಾಗಿದೆ. ಮತ್ತು ನಂತರ ಈ ಮಾನವ ಗಗನಯಾತ್ರಿಗಳನ್ನು ಭಾರತದ ಸಮುದ್ರದೊಳಗಿನ ನೀರಿನ ಇಳಿಸುವ ಮೂಲಕ ಸುರಕ್ಷಿತವಾಗಿ ಭೂಮಿಗೆ ಕರೆತರಲಾಗುತ್ತದೆ. ಗಗನಯಾನಕ್ಕೆ ಬಳಸುವ LV-M3 ರಾಕೆಟ್ ಅತ್ಯಂತ ಭಾರವಾದ ರಾಕೆಟ್ ಆಗಿದ್ದು, ಘನ ಹಂತ, ದ್ರವ ಹಂತ ಮತ್ತು ಅಂತಿಮವಾಗಿ ಕ್ರಯೋಜೆನಿಕ್ ಹಂತವನ್ನು ಒಳಗೊಂಡಿದೆ. LV-M3 ಉಡಾವಣಾ ವಾಹಕದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾನವ ರೇಟಿಂಗ್ ಅವಶ್ಯಕತೆಗಳನ್ನು ಪೂರೈಸಲು ಮರು ಕಾನ್ಫಿಗರ್ ಮಾಡಲಾಗಿದೆ ಮತ್ತು ಮಾನವ ರೇಟೆಡ್ LV-M3 ಅಥವಾ HLV-M3 ಎಂದು ನಾಮಕರಣ ಮಾಡಲಾಗಿದೆ. ವಿಕಿರಣ ಅಚಿರತೆಯ ಪಿತಾಮಹ ಯಾರಪ್ಪ ಅಂದರೆ ಹೆನ್ರಿ ಬೆಕ್ವೆರೆಲ್. ಅದೇ ರೀತಿಯಾಗಿ ಇಸ್ರೋದ ಮಾನವ ಸಹಿತ ಗಗನಯಾನ ಕಾರ್ಯಕ್ರಮ 4 ಮಂದಿ ಗಗನಯಾತ್ರಿಗಳು 2024 ಫೆಬ್ರವರಿ 27ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು
ತಿರುವನಂತಪುರದ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತದ ಮಹತ್ವಾಕಾಂಕ್ಷೆಯ ಮಾನವ ಸಹಿತ ಬಾಹ್ಯಾಕಾಶ ಕಾರ್ಯಕ್ರಮದ ಅಂಗವಾಗಿ ತರಬೇತಿ ಪಡೆಯುತ್ತಿರುವ 4 ಮಂದಿಗಳ ಗಗನಯಾತ್ರಿಗಳ ಹೆಸರುಗಳನ್ನು ಪ್ರಕಟಿಸಿದರು. ಭಾರತೀಯ ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ ಆಗಿರುವಂಥ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಮತ್ತು ಅಂಗದ್ ಪ್ರತಾಪ್, ಅಜಿತ್ ಕೃಷ್ಣನ್ ಹಾಗೂ ವಿಂಗ್ ಕಮಾಂಡರ್ ಆಗಿತ್ತು ಸುಭಾಷ್ ಶುಕ್ಲಾರವರು ಭಾರತದ ಮಾನವ ಸಹಿತ ಗಗನಯಾನ ಕಾರ್ಯಕ್ರಮದ ಗಗನಯಾತ್ರಿಗಳಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿಯೋಜಿತ ಗಗನಯಾತ್ರಿಗಳ ಬ್ಯಾಚ್ ಆಸ್ಟ್ರೋನಾಟ್ ವಿಂಗ್ಸ್ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಗಗನಯಾನ ಯೋಜನೆಗೆ ಆಯ್ಕೆಯಾಗಿರುವ ಗಗನಯಾನಿಗಳೊಂದಿಗೆ ಮೋದಿಯವರು ಸಂವಾದ ನಡೆಸಿದರು. ಅದೇ ರೀತಿಯಾಗಿ ಮಹತ್ವಾಕಾಂಕ್ಷೆ ಗಗನಯಾನ ಕಾರ್ಯಕ್ರಮಕ್ಕೆ ನಿಯೋಜನೆಗೊಂಡಿರುವ 4 ಪೈಲಟ್ಗಳಿಗೆ ಕಠಿಣ ತರಬೇತಿ ನೀಡಲಾಗುತ್ತಿದೆ. ಇನ್ನೊಂದೆಡೆ ವಾಯುಪಡೆಯಲ್ಲಿ ತಾವು ಕಾರ್ಯನಿರ್ವಹಿಸುತ್ತಿರುವ ವಿಭಾಗದಲ್ಲಿ ಅಪ್ರತಿಮ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸಿರುವ ಈ 4 ಜನ ಗಗನಯಾತ್ರಿಗಳು ಯುದ್ಧ ವಿಮಾನ ಹಾರಾಟದ ಅಗಾಧ ಅನುಭವ ಹೊಂದಿದ್ದಾರೆ. ತಾವು ತೋರಿದ ದಕ್ಷತೆ, ಸಾಹಸಕ್ಕಾಗಿ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಇವರನ್ನು ಹೊತ್ತು ಅಂತರಿಕ್ಷಕ್ಕೆ ಹಾರಲಿರುವ ರಾಕೆಟ್ ಕೂಡ ದೇಶೀಯವಾಗಿಯೇ ಅಭಿವೃದ್ಧಿಪಡಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು 1,800 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಇಸ್ರೋದ 3ನೇ ಪ್ರಮುಖ ತಾಂತ್ರಿಕ ಸೌಲಭ್ಯಗಳನ್ನು ಉದ್ಘಾಟಿಸಿದರು. ಆ 4 ಜನ ಯಾರಪ್ಪ ಅಂತಂದರೆ ನಿಮಗೆ ಗೊತ್ತಾಗಿರ್ಬೋದು. ಸುಭಾಷ್ ಶುಕ್ಲಾ, ಅಂಗದ್ ಪ್ರತಾಪ್, ಅಜಿತ್ ಕೃಷ್ಣನ್, ಬಾಲಕೃಷ್ಣನ್ ನಾಯರ್. ಸುಭಾಷ್ ಶುಕ್ಲಾ ವಯಸ್ಸು 39 ವರ್ಷ, ವಿಂಗ್ ಕಮಾಂಡರ್, ಉತ್ತರ ಪ್ರದೇಶದ ಲಕ್ನೋ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ವಿದ್ಯಾರ್ಥಿಯಾಗಿದ್ದಾರೆ. ಇವರು 2006ರಲ್ಲಿ ವಾಯುಪಡೆಯ ಯುದ್ಧ ವಿಮಾನದಲ್ಲಿ ಪೈಲಟ್ ಆಗಿ ನೇಮಕವಾಗಿದ್ದರು. ಪೈಲಟ್, ಕಾಂಬ್ಯಾಟ್ ಲೀಡರ್ ಮತ್ತು ಟೆಸ್ಟ್ ಪೈಲಟ್ ಸ್ಥಾನ ಸೇವೆ ಸಲ್ಲಿಸಿದ್ದಾರೆ. 2000 ತಾಸುಗಳ ಒಟ್ಟು ವಿಮಾನ ಚಾಲನೆ ಅನುಭವ ಇದೆ ಇವರಿಗೆ. ಅದೇ ರೀತಿ ಅಂಗದ್ ಪ್ರತಾಪ್ ವಯಸ್ಸು 42 ವರ್ಷ, ಗ್ರೂಪ್ ಕ್ಯಾಪ್ಟನ್ ಆಗಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ವಿದ್ಯಾರ್ಥಿಯಾಗಿದ್ದಾರೆ. 2004ರಲ್ಲಿ ವಾಯುಪಡೆಗೆ ಯುದ್ಧ ವಿಮಾನ ಪೈಲಟ್ ಆಗಿ ಸೇರ್ಪಡೆಯಾಗಿದ್ದಾರೆ. ಪೈಲಟ್ ತರಬೇತಿದಾರರಾದ ಟೆಸ್ಟ್ ಪೈಲಟ್ ಆಗಿ ಸೇವೆ ಸಲ್ಲಿಸಿದ್ದಾರೆ. 2000 ತಾಸುಗಳ ಒಟ್ಟು ಅನುಭವವಿದೆ ವಿಮಾನ ಚಾಲನೆ ಮಾಡಿ. ಅದೇ ರೀತಿಯಾಗಿ ಅಜಿತ್ ಕೃಷ್ಣನ್ ವಯಸ್ಸು 42. ಇವರು ಗ್ರೂಪ್ ಕ್ಯಾಪ್ಟನ್ ಆಗಿದ್ದು ತಮಿಳುನಾಡಿನ ಚೆನ್ನೈ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ NDA ವಿದ್ಯಾರ್ಥಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ರಾಷ್ಟ್ರಪತಿ ಚಿನ್ನದ ಪದಕ ಮತ್ತು ಸ್ವಾರ್ಡ್ ಆಫ್ ಆನರ್ ಪ್ರಶಸ್ತಿಯನ್ನು 2003ರಲ್ಲಿ ವಾಯುಪಡೆಗೆ ಯುದ್ಧ ವಿಮಾನಗಳಲ್ಲಿ ಪೈಲಟ್ ಆಗಿ ವೃತ್ತಿ ಆರಂಭ ಆಗಿದೆ. ಟೆಸ್ಟ್ ಪೈಲಟ್ ಮತ್ತು ಹಾರಾಟ ತರಬೇತಿದಾರ ಸುಮಾರು 2900 ಗಂಟೆಗಳ ಅನುಭವವನ್ನು ಹೊಂದಿದ್ದಾರೆ. ಬಾಲಕೃಷ್ಣನ್ ನಾಯರ್ ವಯಸ್ಸು 48, ಕೇರಳದ ತಿರುವಳಿಯಾರ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ವಿದ್ಯಾರ್ಥಿಯಾಗಿದ್ದಾರೆ. ಏರ್ಫೋರ್ಸ್ ಅಕಾಡೆಮಿಯಿಂದ ಸ್ವಾರ್ಡ್ಸ್ ಆಫ್ ಆನರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 1998ರಲ್ಲಿ IAF ಫೈಟರ್ ಜೆಟ್ ಪೈಲಟ್ ಆಗಿ ನಿವೃತ್ತಿ ಹೊಂದಿದರು. ಟೆಸ್ಟ್ ಪೈಲಟ್ ಮತ್ತು ಕ್ಯಾಟ್ A ಹಾರಾಟ ತರಬೇತಿದಾರರಾಗಿದ್ದಾರೆ. 3000 ತಾಸು ಒಟ್ಟು ವಿಮಾನ ಚಾಲನೆ ಅನುಭವ ಇದೆ ಇವರಿಗೆ. ವಿಶೇಷತೆ ಏನಪ್ಪ ಅಂತಂದರೆ 4 ಗಗನಯಾನಿಗಳು ನುರಿತ ಮತ್ತು ಅನುಭವಿ ಪೈಲಟ್ಗಳಾಗಿದ್ದು ಭಾರತೀಯ ಸೇನೆಯ 3 ಪಡೆಗಳ ತರಬೇತಿ ನೀಡುವ ಮಹಾರಾಷ್ಟ್ರದ ಪುಣೆಯ ಬಳಿ ಖಡಕ್ವಾಸದಲ್ಲಿರುವ ರಾಷ್ಟ್ರೀಯ ಡಿಫೆನ್ಸ್ ಅಕಾಡೆಮಿ NDA ಶಿಕ್ಷಣ ಪೂರೈಸಿದರು ಎಂಬುದು ವಿಶೇಷವಾಗಿದೆ. ಗಗನಯಾತ್ರಿಗಳ ಚಾಲನೆ ಅನುಭವ 4 ಗಗನಯಾತ್ರಿಗಳು MiG-21, MiG-29, ಸುಖೋಯ್-30, MKI ಡಾರ್ನಿಯರ್ ಮತ್ತು NH-32 ಮುಂತಾದ ವಿಭಿನ್ನ ಯುದ್ಧ ವಿಮಾನಗಳನ್ನು ಚಾಲನಾ ಅನುಭವವನ್ನು ಹೊಂದಿದ್ದಾರೆ. ಭಾರತದ ಪರಮಾಣು ಕಾರ್ಯಕ್ರಮ ಪಿತಾಮಹ ಯಾರಪ್ಪ ಅಂದರೆ ಹೋಮಿ ಜಹಂಗೀರ್ ಭಾಭಾ ಪರಮಾಣು ಸಂಶೋಧನಾ ಕೇಂದ್ರ ಮುಂಬೈನಲ್ಲಿದೆ. ಈ ಸಂಸ್ಥೆ ಸ್ಥಾಪನೆಯಾದ 1954ರ ಜನವರಿ 3 JK ಆಗಿದೆ. ಅದೇ ರೀತಿಯಾಗಿ 3 ಮಾತ್ರ ಮಾನವ ಸಹಿತ ಗಗನಯಾತ್ರೆಯಲ್ಲಿ ಅವಕಾಶ ಕೊಡಲಾಗಿದೆ. ಮಾನವನ ಸಹಿತ ಗಗನಯಾತ್ರೆಗೆ 4 ಜನರನ್ನು ಆಯ್ಕೆ ಮಾಡಿದ್ದರೂ ಇಸ್ರೋ ಗಗನಯಾನಿಯನ್ನು ಯೋಜನೆಗೆ ಉದ್ದೇಶಿಸಿರುವುದು 3 ಗಗನಯಾತ್ರಿಗಳನ್ನು ಮಾತ್ರ. ಯಾಕಂದರೆ ಒಂದು ವೇಳೆ ಯಾರಾದರೂ ಕಾರಣದಿಂದ ಓರ್ವ ಗಗನಯಾತ್ರಿ ಉಡಾವಣೆ ಲಭ್ಯವಿಲ್ಲಪ್ಪ ಎಂಬ ಪರಿಸ್ಥಿತಿ ನಿರ್ಮಾಣವಾದರೆ ಇರಲಿ ಎಂಬ ಕಾರಣಕ್ಕೆ ಹೆಚ್ಚುವರಿಯಾಗಿ ಓರ್ವ ಟೆಸ್ಟ್ ಪೈಲಟನ್ನು ಆಯ್ಕೆ ಮಾಡಿದ್ದಾರೆ.
ಇದನ್ನು ಇಸ್ರೋ ಈ ಹಿಂದೆಯೇ ಯಾನ ಘೋಷಣೆ ವೇಳೆ ಹೇಳಿತ್ತು. ಗಗನಯಾನಿಗಳ ಆಯ್ಕೆ ಮತ್ತು ತರಬೇತಿ ಎಲ್ಲಪ್ಪ ಅಂತಂದರೆ ಬೆಂಗಳೂರಲ್ಲಿ ಆಗ್ತಾಯಿದೆ. ಭಾರತೀಯ ವಾಯುಪಡೆಯ ಸಂಯೋಗದೊಂದಿಗೆ ಇಸ್ರೋ ಗಗನಯಾನಿಗಳ ಆಯ್ಕೆ ನಡೆಸಿದೆ. ಗಗನಯಾನಿಗಳಾಗಲು ಸಾಕಷ್ಟು ಸಂಖ್ಯೆಯಲ್ಲಿ ಪೈಲಟ್ಗಳು ನೋಂದಣಿ ಮಾಡಿಕೊಂಡಿದ್ದರೂ 2019ರಲ್ಲಿ ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್ಸ್ನ ಮೊದಲ ಹಂತದಲ್ಲಿ ಆಯ್ಕೆಯಾದ 12 ಪೈಲಟ್ಗಳನ್ನು ಮಾತ್ರ ಶಾರ್ಟ್ ಲಿಸ್ಟ್ ಆಗಿದ್ದರು. ಮುಂದಿನ ಹಲವು ಸುತ್ತಲೂ ಪರೀಕ್ಷೆಯ ಬಳಿಕ ರಾಷ್ಟ್ರೀಯ ಸಿಬ್ಬಂದಿ ಆಯ್ಕೆ ಮಂಡಳಿಯ ಕೆಲವು 4 ಹೆಸರನ್ನು ಅಂತಿಮಗೊಳಿಸಿತು. ಗಗನಯಾನ ಯೋಜನೆಗೆ ಆಯ್ಕೆಯಾದ ಪೈಲಟನ್ನು ತೀವ್ರವಾಗಿ ವೈದ್ಯಕೀಯ ಮತ್ತು ಮಾನಸಿಕ ಪರೀಕ್ಷೆಗಳಿಗೆ ಒಳಪಡಿಸಲಾಗಿದೆ. ಪ್ರಸ್ತುತ ಅವರಿಗೆ ಬೆಂಗಳೂರು ವ್ಯೋಮಯಾನ ತರಬೇತಿ ಕೇಂದ್ರದಲ್ಲಿ ತರಬೇತಿ ಮುಂದುವರೆದಿದೆ. ಇದಕ್ಕೂ ಮುನ್ನ 2020ರಲ್ಲಿ ತರಬೇತಿದಾರರಾಗಿ ರಷ್ಯಾಕ್ಕೆ ಕಳುಹಿಸಲಾಗಿತ್ತು. 13 ತಿಂಗಳ ಬಳಿಕ 2021ರಲ್ಲಿ ಭಾರತಕ್ಕೆ ಹಿಂತಿರುಗಿದ್ದು ಬೆಂಗಳೂರಿನಲ್ಲಿ ತರಬೇತಿ ಮುಂದುವರಿಸಿದ್ದಾರೆ. ಅದೇ ರೀತಿಯಾಗಿ ಗಗನಯಾತ್ರಿಗಳಲ್ಲಿ ಮಹಿಳೆಯರಿಗೆ ಆಯ್ಕೆ ಮಾಡಿಲ್ಲ. ಯಾಕಪ್ಪ ಅಂದರೆ ಗಗನಯಾನಕ್ಕೆ ಸಾಮಾನ್ಯವಾಗಿ ಎಂಥ ಕ್ಲಿಷ್ಟ ಸನ್ನಿವೇಶದಲ್ಲೂ ಆತಂಕಗೊಳಗಾಗದೆ ಚತುರತೆಯಿಂದ ನಿಭಾಯಿಸಬಲ್ಲ ಸಾಮರ್ಥ್ಯ ಹೊಂದಿರುವ ಟೆಸ್ಟ್ ಪೈಲಟ್ಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಆದರೆ ಗಗನಯಾನಕ್ಕೆ ಆಯ್ಕೆ ಮಾಡುವಲ್ಲಿ ನಿರೀಕ್ಷಿತ ಮಟ್ಟದ ಅನುಭವಿ ಮತ್ತು ಅರ್ಹತೆ ಉಳ್ಳ ಮಹಿಳಾ ಪೈಲಟ್ ಲಭ್ಯವಿರಲಿಲ್ಲ. ಉಡಾವಣ ಮಾನವ ಸಹಿತ ಗಗನಯಾನ ಯೋಜನೆಗೆ 2025ರ ಅಂತ್ಯದ ವೇಳೆಯಲ್ಲಿ ಕೈಗೊಳ್ಳಲು ಯೋಜಿಸಲಾಗಿದೆ. ಇದರ ಭಾಗವಾಗಿ ಗಗನಯಾನಿಗಳು ಭೂಮಿಯ ಕೆಳ ಕಕ್ಷೆಗಳಿಗೂ ತಲುಪಲಿದ್ದಾರೆ. ಇದು ಯಶಸ್ವಿಯಾದರೆ ರಷ್ಯಾ, ಅಮೆರಿಕ, ಚೀನಾ ಬಳಿಕ ಈ ಸಾಧನೆ ಮಾಡಿದ 4ನೇ ರಾಷ್ಟ್ರ ಭಾರತ ಹೆಮ್ಮೆ ಆಗಲಿದೆ. ಭಾರತ ಗಗನಯಾತ್ರಿಗಳಿಗೆ ತರಬೇತಿ ನೀಡಿದ ಗಗನಯಾತ್ರಿಗಳು ಯಾರಪ್ಪ ಅಂತಂದರೆ, ಭಾರತ ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಲು ತರಬೇತಿಗಾಗಿ ರಷ್ಯಾಗೆ ಕಳಿಸಿ ಅಲ್ಲಿನ ಗಗಾರಿನ್ ಕಾಸ್ಮೋನಾಟ್ ತರಬೇತಿ ಕೇಂದ್ರದಲ್ಲಿ 13 ತಿಂಗಳ ಕಾಲ ತರಬೇತಿ ಪಡೆದ ನಂತರ ಬೆಂಗಳೂರಿನ ತರಬೇತಿ ಕೇಂದ್ರದಲ್ಲಿ ತರಬೇತಿ ನೀಡಲಾಗುತ್ತಿದೆ. ಪ್ರಸ್ತುತ ಭಾರತದ ಗಗನಯಾತ್ರಿಗಳಿಗೆ ರಷ್ಯಾ ತನ್ನ ನೆಲದಲ್ಲಿ ತರಬೇತಿ ನೀಡಿದ್ದು, ಸೆಂಟ್ರಿಫ್ಯೂಜ್ ಸಿಮ್ಯುಲೇಟರ್ಗಳಲ್ಲಿ ಗಗನಯಾತ್ರಿಕರ ಗುರುತ್ವ ಬಲದ ತಾಳ್ಮೆ ಎಂಬುದಷ್ಟನ್ನು ರಷ್ಯಾದ ಪರೀಕ್ಷಿಸಲಾಗಿದೆ. ಇವರು ತರಬೇತಿ ಅವಧಿಯಲ್ಲಿ ಗಗನಯಾನದ ಬಗ್ಗೆ ಅನುಭವವಿರುವ ಭಾರತದ ಮೊದಲ ಗಗನಯಾತ್ರಿ ರಾಕೇಶ್ ಶರ್ಮಾ ಮತ್ತು ಇನ್ನೊಬ್ಬ ಆಗಿರುವ ಗಗನಯಾತ್ರಿ ರವೀಶ್ ಮಲ್ಹೋತ್ರಾ ಅವರು ತರಬೇತಿ ಕೊಡಿಸಲಾಗಿದೆ. ರಾಕೇಶ್ ಶರ್ಮಾ ಬಗ್ಗೆ ನೋಡೋದಾದರೆ ಬಾಹ್ಯಾಕಾಶಕ್ಕೆ ತೆರಳಿದ ಮೊದಲ ಭಾರತದ ಗಗನಯಾನಿಯಾಗಿದ್ದಾರೆ. ಭಾರತದ ವಾಯುಪಡೆಯಲ್ಲಿ ಪೈಲಟ್ ಆಗಿದ್ದ ರಾಕೇಶ್ ಶರ್ಮಾ ಅವರನ್ನು ರಷ್ಯಾದ ಬಾಹ್ಯಾಕಾಶ ಸಂಸ್ಥೆಯು ಗಗನಯಾನ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿತ್ತು. 1984ರ ಏಪ್ರಿಲ್ 3ರಂದು ರಷ್ಯಾದ ಸೂಯೆಜ್ T-11ನಿಂದ ಬಾಹ್ಯಾಕಾಶ ಪ್ರಯಾಣವನ್ನು ಆರಂಭಿಸಿದರು. 7 ದಿನ 21 ಗಂಟೆ 40 ನಿಮಿಷಗಳ ಕಾಲ ಬಾಹ್ಯಾಕಾಶದಲ್ಲೇ ಇದ್ದರು. ಅದೇ ರೀತಿಯಾಗಿ ರವೀಶ್ ಮಲ್ಹೋತ್ರಾ ಇವರು ರಾಕೇಶ್ ಶರ್ಮಾದೊಂದಿಗೆ ರಷ್ಯಾದಲ್ಲಿ ಬಾಹ್ಯಾಕಾಶ ತರಬೇತಿ ಪಡೆದಿದ್ದ ಮತ್ತೊಬ್ಬ ಗಗನಯಾತ್ರಿ. ಆದರೆ ಕೊನೆ ಕ್ಷಣದಲ್ಲಿ ಇವರು ಮಿಷನ್ನ ಭಾಗವಾಗಲು ಸಾಧ್ಯವಾಗಿರಲಿಲ್ಲ. ಆದರೆ ರಷ್ಯಾದ ನೆಲದಲ್ಲಿ ಕಲಿತ ಜ್ಞಾನವನ್ನು ಇಸ್ರೋದ ಗಗನಯಾತ್ರಿಗಳಿಗೆ ತರಬೇತಿ ನೀಡಲು ಸಹಕಾರಿಯಾಗಿದೆ. ನಿತ್ಯ 16 ಸಲ ಸೂರ್ಯೋದಯ ಮತ್ತು 16 ಸಲ ಸೂರ್ಯಾಸ್ತ ದರ್ಶನ ಪಡೆಯುವ ಗಗನಯಾತ್ರಿಗಳು ತಲುಪುವ ಭೂಮಿಯೊಳ ಕೆಳ ಹಂತ ಕಕ್ಷೆ. ಇಸ್ರೋ ಸಂಸ್ಥೆಯು ಗಗನಯಾನಕ್ಕೆ ತನ್ನ 3ನೇ ಯಾತ್ರಿಯನ್ನು ಭೂಮಿಯ ಕೆಳ ಕಕ್ಷೆಗೆ ಕಳುಹಿಸಿ ಅಲ್ಲಿಂದ ಹಿಂತಿರುಗಿ ಭೂಮಿಗೆ ಸುರಕ್ಷಿತವಾಗಿ ಮರಳುವುದಾಗಿದೆ. ಕೆಳ ಹಂತ ಕಕ್ಷೆ ಎಂದರೆ ಭೂಮಿಯಿಂದ 2000 ಕಿಲೋಮೀಟರ್ ದೂರದ ಆಸುಪಾಸಿನಲ್ಲಿ ಪ್ರದೇಶ. ಈ ಪೈಕಿ 400 ಕಿಲೋಮೀಟರ್ ಎತ್ತರ ಪ್ರದೇಶಕ್ಕೆ ಗಗನಯಾತ್ರಿಗಳನ್ನು ಕೊಂಡೊಯ್ಯಲು ಇಸ್ರೋ ಉದ್ದೇಶಿಸಿದೆ. ಒಟ್ಟಾರೆಯಾಗಿ 3 ದಿನ ಯಾತ್ರೆ ಇದರಾಗಿದೆ. ಬಳಿಕ ಅವರನ್ನು ತರುವ ನೌಕೆ ಸಮುದ್ರದಲ್ಲಿ ಇಳಿಯಲಿದೆ. 2040ರ ವೇಳೆಗೆ ಚಂದ್ರನ ಮೇಲೆ ಗಗನಯಾತ್ರಿಗಳನ್ನು ಇಳಿಸುವ ಗುರಿಯನ್ನು ಕೂಡ ಇಸ್ರೋ ಹಾಕಿಕೊಂಡಿದೆ. ಯಾವಾಗಪ್ಪ ಅಂದರೆ 2040ರ ವೇಳೆಗೆ ಚಂದ್ರನ ಮೇಲೆ ಇಳಿಯುವ ಗುರಿ ಹಾಕಿಕೊಂಡಿದೆ. ವೆರಿ ಇಂಪಾರ್ಟೆಂಟ್.
ಪ್ರಾಣಿ ಬಾಹ್ಯಾಕಾಶಗಳ ಯಾನದ ಅನುಭವ ಆಧಾರದ ಮೇಲೆ ಮಾನವನ ಸಹಿತ ಗಗನಯಾನ ನಡೆಸಿದ ಜೊತೆಗೆ 3 ರಾಷ್ಟ್ರಗಳು. ಮಾನವನ ಸಹಿತ ಗಗನಯಾನವನ್ನು ಜಗತ್ತಿನ 3 ರಾಷ್ಟ್ರಗಳಾದ ರಷ್ಯಾ, ಅಮೆರಿಕ, ಚೀನಾಗಳು ಯಶಸ್ವಿಯಾಗಿ ನಡೆಸಿವೆ. ರಷ್ಯಾ ದೇಶವು ಲೈಕಾ ಎಂಬ ನಾಯಿ ಗಗನಯಾನದ ಅನುಭವವನ್ನಾಧರಿಸಿ ಗಗನಯಾನ ನಡೆಸಿದರೆ, ಅಮೆರಿಕ ದೇಶವು ಚಿಂಪಾಂಜಿ ಅನುಭವವನ್ನು ಆಧರಿಸಿ ಮಾನವ ಸಹಿತ ಗಗನಯಾನವನ್ನು ನಡೆಸಿದೆ. ರಷ್ಯಾ ಮತ್ತು ಅಮೆರಿಕಗಳ ಅನುಭವವನ್ನು ಆಧಾರದ ಮೇಲೆ ಚೀನಾ ಮಾನವ ಸಹಿತ ಗಗನಯಾನವನ್ನು ನಡೆಸಿದೆ. ಭಾರತದ ಇಸ್ರೋ ಸಂಸ್ಥೆಯು ಈ 3 ರಾಷ್ಟ್ರಗಳಿಗಿಂತ ವಿಭಿನ್ನವಾಗಿ ಕೃತಕ ಬುದ್ಧಿಮತ್ತೆ ಆಧಾರಿತ ಹ್ಯೂಮನಾಯ್ಡ್ ರೋಬೋಟ್ ಗಗನಯಾತ್ರಿಯಾಗಿರುವ ಯುಮಿತ್ರನವನ್ನು ಕಳುಹಿಸಿ ಅದರ ಅನುಭವವನ್ನು ಆಧಾರದ ಮೇಲೆ 4 ಜನ ಗಗನಯಾತ್ರಿಗಳನ್ನು ಭಾರತದ ಮಹತ್ವಾಕಾಂಕ್ಷಿ ಮಾನವ ಸಹಿತ ಗಗನಯಾನವನ್ನು ಕೈಗೊಳ್ಳಲಿದೆ. ಲೈಕಾ ಸ್ವಾನ್ ಅನುಭವದ ಆಧಾರದ ಮೇಲೆ ಮಾನವನ ಸಹಿತ ಗಗನಯಾನ ನಡೆಸಿದ ದೇಶ ಯಾವುದಪ್ಪ ಅಂದರೆ ರಷ್ಯಾ. 1957 ಅಕ್ಟೋಬರ್ 4ರಂದು ರಷ್ಯಾ ಬಾಹ್ಯಾಕಾಶ ಸಂಸ್ಥೆಯು ಭೂಮಿಯ ಕೆಳ ಕಕ್ಷೆಗೆ ಸ್ಪುಟ್ನಿಕ್ 1 ಎಂಬ ಕೃತಕ ಉಪಗ್ರಹವನ್ನು ಉಡಾಯಿಸಿತು. ಇದು ಜಗತ್ತಿನ ಮೊದಲ ಕೃತಕ ಉಪಗ್ರಹವಾಗಿದೆ. ಈ ಉಪಗ್ರಹದ ಯಶಸ್ಸಿನ ನಂತರ ರಷ್ಯಾ ದೇಶವು ಬಾಹ್ಯಾಕಾಶಕ್ಕೆ ಮಾನವನನ್ನು ಕಳುಹಿಸುವ ಪ್ರಯತ್ನವನ್ನು ಆರಂಭಿಸಿತು. ಮಾನವರನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವುದಕ್ಕೆ ಸಂಬಂಧಿಸಿದಂತೆ ಅಧ್ಯಯನ ನಡೆಸಲು 1957 ನವೆಂಬರ್ 3ರಂದು ಭೂಮಿಯ ಕೆಳ ಕಕ್ಷೆಯ ಸ್ಪುಟ್ನಿಕ್ 2 ಬಾಹ್ಯಾಕಾಶ ನೌಕೆಯಲ್ಲಿ ಮಾಸ್ಕೋದ ಬೀದಿಯಲ್ಲಿ ತಿರುಗಾಡುತ್ತಿದ್ದ ಲೈಕಾ ಎಂಬ ಬೀದಿ ನಾಯಿಯನ್ನು ಹಿಡಿದು ತಂದು ರಾಕೆಟ್ ಹ್ಯೂಮನ್ ಕ್ಯಾಪ್ಸೂಲ್ನಲ್ಲಿ ಕೂರಿಸಿತು. ಈ ಎಲ್ಲ ಜೀವಿಗಳಿಗಿಂತ ಪ್ರತಿಕೂಲ ಸಂದರ್ಭದಲ್ಲಿ ಬದುಕುಳಿಯುವುದು ಬೀದಿ ನಾಯಿಗಳಿಗೆ ಮಾತ್ರ ಸಾಧ್ಯ ಎಂಬ ನಂಬಿಕೆಯ ಆಧಾರದ ಮೇಲೆ ರಷ್ಯಾದ ವಿಜ್ಞಾನಿಗಳು ಪೋಷಕಾಂಶದ ದ್ರಾವಣವನ್ನು ಕೂಡಿಸಿ ನಿರ್ದಿಷ್ಟ ತರಬೇತಿ ನೀಡಿ ಅಂತಿಮವಾಗಿ ಸ್ಪುಟ್ನಿಕ್ 2 ರಾಕೆಟ್ನಲ್ಲಿ ಹ್ಯೂಮನ್ ಕ್ಯಾಪ್ಸೂಲ್ನಲ್ಲಿ ಬಾಹ್ಯಾಕಾಶಕ್ಕೆ ಹಾರಿಸಿ ಲೈಕಾ ನಾಯಿಗೆ 5 ಗಂಟೆಗಳ ಕಾಲ 40 ಡಿಗ್ರಿ ಸೆಲ್ಸಿಯಸ್ನಲ್ಲಿ ತಾಪಮಾನವನ್ನು ತಡೆದುಕೊಳ್ಳಲಾಗದೆ ಮೃತಪಟ್ಟಿತು. ಭೂಮಿಗೆ ಹಿಂತಿರುಗಿ ಬರುವ ತಂತ್ರಜ್ಞಾನ ಇಲ್ಲದ ಕಾರಣ ಇದು ಅಂತರಿಕ್ಷದಲ್ಲೇ ಸಾವನ್ನಪ್ಪಿತು. ಸುಮಾರು ಇದರ ಮೃತದೇಹವು ಭೂಮಿಗೆ 2570 ಬಾರಿ ಸುತ್ತು ಹಾಕಿ 5 ತಿಂಗಳ ನಂತರ ಅದರ 1958 ಏಪ್ರಿಲ್ 14ರಂದು ಭೂಮಿಗೆ ಮರಳಿ ಬಂದಿತು. ಲೈಕಾ ಎಂಬ ಹೆಣ್ಣು ನಾಯಿಯು ಬಾಹ್ಯಾಕಾಶ ಯಾನ ಮಾಡಿದ ಜಗತ್ತಿನ ಮೊದಲ ಪ್ರಾಣಿಯಾಗಿದೆ. ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಬಾಹ್ಯಾಕಾಶ ಯಾನ ಮಾಡಿದ ವಿಶ್ವದ ಮೊದಲ ಗಗನಯಾತ್ರಿ ರಷ್ಯಾದ ಯೂರಿ ಗಗರಿನ್. ರಷ್ಯಾ ದೇಶದ ಮಾನವ ಸಹಿತ ಬಾಹ್ಯಾಕಾಶ ಯಾತ್ರೆ ಕೈಗೊಳ್ಳುವ ಮುನ್ನ ಬಾಹ್ಯಾಕಾಶದ ವಾತಾವರಣದ ಪ್ರಭಾವವನ್ನು ಆರಿಸುವ ಉದ್ದೇಶದಿಂದ ಕಳುಹಿಸಲಾಗಿದ್ದ ಲೈಕಾದ ಜೀವಕದ ಅಪಾಯಗಳನ್ನು ಕಲೆ ಹಾಕಿ ಇದನ್ನು ಆಧರಿಸಿ 1969 ಏಪ್ರಿಲ್ 12ರಂದು ಪೈಲಟ್ ಯೂರಿ ಗಗರಿನ್ ಅವರನ್ನು ವಾಸ್ಟೋಕ್ 1 ಎಂಬ ನೌಕೆಯ ಮೂಲಕ ಭೂಮಿಯ ಕಕ್ಷೆಗೆ ಕಳುಹಿಸಲಾಯಿತು. 108 ನಿಮಿಷಗಳ ಕಾಲ ಭೂಮಿಯ ಸುತ್ತ ಹಾಕಿದ ಗಗರಿನ್ ಅವರು ಸುರಕ್ಷಿತವಾಗಿ ಭೂಮಿಗೆ ವಾಪಸ್ಸಾದರು. ಈ ಮೂಲಕ ಇವರನ್ನು ಜಗತ್ತಿನ ಮೊಟ್ಟಮೊದಲ ಬಾಹ್ಯಾಕಾಶ ಯಾನ ಮಾಡಿದ ಗಗನಯಾತ್ರಿಯಾಗಿದ್ದಾರೆ. ಅದೇ ರೀತಿಯಾಗಿ ಚಿಂಪಾಂಜಿಯಿಂದ ಪಡೆದ ಅನುಭವದಿಂದ ಅಮೆರಿಕ ಮಾನವ ಸಹಿತ ಗಗನಯಾತ್ರೆ. ಅಮೆರಿಕ ದೇಶವು ಮಾನವ ಸಹಿತ ಗಗನಯಾನ ನಡೆಸಲು ಮಾನವನಿಗೆ ನಿಕಟವಾದ ಸಂಬಂಧವಿರುವ ಜೀವಿಯಾದ ಚಿಂಪಾಂಜಿಯನ್ನು 1961ರಲ್ಲಿ ಬಾಹ್ಯಾಕಾಶಕ್ಕೆ ಕಳುಹಿಸಿತು. ಅದಕ್ಕೆ 2 ವರ್ಷ ತರಬೇತಿ ನೀಡಿದರೂ ಅಮೆರಿಕ ದೇಶವು ಹೆಸರಿಡಲು ಮುಂದಾಗಲಿಲ್ಲ. ಕಾರಣ, ರಷ್ಯಾ ಕಳುಹಿಸಿದ ಲೈಕಾ ನಾಯಿಯಂತೆ ಚಿಂಪಾಂಜಿಯು ಬಾಹ್ಯಾಕಾಶದಲ್ಲೇ ಸಾವನ್ನಪ್ಪಿದರೆ ರಾಷ್ಟ್ರಕ್ಕೆ ಕಪ್ಪು ಚುಕ್ಕೆಯಾಗುತ್ತದೆ ಎಂಬುದು ನಾಸಾದ ವಿಜ್ಞಾನಿಗಳ ಉದ್ದೇಶವಾಗಿತ್ತು. ಆದರೆ ಅವರ ಲೆಕ್ಕಾಚಾರವನ್ನು ಚಿಂಪಾಂಜಿಯು ಹುಸಿ ಮಾಡಿತು. ಯಾಕಪ್ಪ ಅಂತಂದರೆ 1961 ನವೆಂಬರ್ 29ರಂದು ನಾಸಾದವರು ಉಡಾಯಿಸಿದ ಮರ್ಕ್ಯುರಿ ಅಟ್ಲಾಸ್ 5 ಎಂಬ ನೌಕೆಯಲ್ಲಿದ್ದ ಚಿಂಪಾಂಜಿಯು 130 ಕಿಲೋಮೀಟರ್ ಎತ್ತರ ತಲುಪಬೇಕಾಗಿತ್ತು. ಆದರೆ ಈ ನೌಕೆಯನ್ನು 150 ಕಿಲೋಮೀಟರ್ ಎತ್ತರಕ್ಕೆ ತಲುಪಿದರೂ ನಿಗದಿತ ವೇಗ 7 ಗಂಟೆ 1000ಗೆ ಇರಬೇಕಾಗಿತ್ತು. ವೇಗದ ಬದಲಿಗೆ 8000 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೂ ಜೀವಕ್ಕೆ ಅಪಾಯವಾಗಲಿಲ್ಲ. ಎದರದಂದ್ರೆ ಚಿಂಪಾಂಜಿಯನ್ನು ಸುರಕ್ಷಿತವಾಗಿ ಭೂಮಿಗೆ ಕರೆತರಲಾಯಿತು. ಈ ಚಿಂಪಾಂಜಿಯು ಅನುಭವಿಸಿದ ಒತ್ತಡ, ಮಾನಸಿಕ ಪರಿಣಾಮಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿ ಮಾನವ ಸಹಿತ ಗಗನಯಾನವನ್ನು ಯಶಸ್ವಿಯಾಗಿ ಪೂರೈಸಿತು.
ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.